ವಕ್ತಾರರಿಬ್ರು ಮಾತಾಡೋದಕ್ಕೆ ರೆಡಿ ಆಗಿದ್ದಾರೆ. ಅದಕ್ಕೆ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಹೋಗೋಣ. ಬದಲಾವಣೆ ಚದುರಂಗದಲ್ಲಿ ದಲಿತಾಸ್ತ್ರದ ಗೇಮ್ ಪ್ಲಾನ್ ಜೋರಾಗಿ ನಡೀತಾ ಇದೆ. ಈಗ ಒಕ್ಕಲಿಗ ಎಸ್ಸಿ ನಾಯಕರ ಮಧ್ಯೆ ಗದ್ದುಗೆ ಗುದ್ದಾಟ ನಡೀತಾ ಇದೆ. ಸಿಎಂ ಕುರ್ಚಿ ಪ್ರಬಲ ಆಕಾಂಕ್ಷಿ ಗೃಹ ಸಚಿವ ಪರಮೇಶ್ವರ್. ಈಗ ಪರಮೇಶ್ವರ್ ಅವರಿಂದಲೇ ಮುನಿಯಪ್ಪ ಅವರ ಹೆಸರು ಪ್ರಸ್ತಾಪ ಮಾಡಲಾಯಿತು. ಮುನಿಯಪ್ಪ ಹೋದಲ್ಲಿ ಬಂದಲ್ಲಿ ನೆಕ್ಸ್ಟ್ ಸಿಎಂ ಅನ್ನೋ ಜೈಘೋಷಗಳು ಕೇಳಿ ಬರ್ತಾ ಇದ್ದಾವೆ. ಬದಲಾವಣೆ ಆದ್ರೆ ಯಾರ ಪರ ನಿಲ್ತಾರೆ ಕೈ ಶಾಸಕರು ಅನ್ನೋ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಆಪ್ತ ಸತೀಶ್ ಜಾರಕಿಹೊಳಿ ಅವರ ಹೆಸರು ರೇಸ್ನಲ್ಲಿದೆ. ಡಿಕೆಶಿಗೆ ಲಗಾಮ್ ಹಾಕೋದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಬಳಸ್ಕೊಳ್ಳಾಗ್ತಾ ಇದೆಯಾ, ಅಥವಾ ಡಿಕೆಶಿ ಅವರನ್ನ ಫ್ರಸ್ಟ್ರೇಟ್ ಮಾಡೋದಕ್ಕೆ, ಇರಿಟೇಟ್ ಮಾಡೋದಕ್ಕೆ ಏನಾದರೂ ಹೀಗೆ ಮಾಡ್ತಾ ಇದ್ದಾರಾ, ಅಥವಾ ಮೆಂಟಲಿ ಅವರನ್ನ ಕುಗ್ಗಿಸೋದಕ್ಕೆ ಹೀಗೆ ಮಾಡ್ತಿದ್ದಾರಾ? ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ವರ್ಕ್ಔಟ್. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಅಷ್ಟು ಸುಲಭಕ್ಕೆ ಕುಗ್ಗುವಂಥ ವ್ಯಕ್ತಿತ್ವದ ಮನುಷ್ಯ ಅಲ್ಲ. ನೋಡೋಣ, ಮುನಿಯಪ್ಪ ಅವರು ಶಿವಮೊಗ್ಗದಲ್ಲಿ ಹೋದಾಗ ಅವರ ಬೆಂಬಲಿಗರು ಮುಂದಿನ ಸಿಎಂ ಅಂತ ಜೈಘೋಷ ಹಾಕ್ತಾ ಇದ್ರು. ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ, 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 ಮುಂದಿನ ಮುನಿಯಪ್ಪನವರು 7 ಬಾರಿ MP ಆದವರು. ಅವರು ಅದು MP 7 ಬಾರಿ ಆಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ. ಅವರು ಹಿರಿಯರಿದ್ದಾರೆ. ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು. ಕೇಂದ್ರದಲ್ಲಿ ಸಚಿವರಾಗಿ ಈಗ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ. ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನ್ ತಪ್ಪಿದೆ? ಮುನಿಯಪ್ಪನವರು ಮುಖ್ಯಮಂತ್ರಿ ಆದ್ರೆ ನಾನು ಸಂತೋಷ ಪಡೋನೆ. ಯಾಕೆಂದ್ರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ. ಆದ್ರೆ ಆ ವರ್ಗಕ್ಕೆ ಅವಕಾಶ ಸಿಕ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ. ಯಾವ ವರ್ಗ ತುಳಿತಕ್ಕೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತಂದ್ರೆ ಸಂತೋಷ ಪಡಕ್ಕಾಗಲ್ವ ನಾವು? ಮುನಿಯಪ್ಪನವರು ಉತ್ತರಾಧಿಕಾರಿ ಚರ್ಚೆ ಬೆನ್ನಲ್ಲೇ ದಲಿತ ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ. ಡಿಸೆಂಬರ್ ಅಥವಾ ಜನವರಿಯಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಲ ತುಂಬಬೇಕು, ಜೊತೆಗೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅಂತ ಒಂದು ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ದಲಿತ ಸಮುದಾಯದ ಬೃಹತ್ ಸಮಾವೇಶ ಆಯೋಜನೆ ಮಾಡೋದಕ್ಕೆ ಸಿದ್ಧತೆ ಒಳಗೊಳಗೆ ನಡೀತಾ ಇದೆ. ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಸಮಾವೇಶವನ್ನ ಮಾಡಬಹುದು. ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಾದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ ಅವರು ಮಹತ್ವದ ಸಭೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಲ ತುಂಬಬೇಕು ಅಂತ ಸಭೆಯಲ್ಲಿ ನಿರ್ಧಾರ ಮಾಡಿದಾರಂತೆ. ದಲಿತರ ಒಗ್ಗಟ್ಟು ಪ್ರದರ್ಶನದ ಮೂಲಕ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶವನ್ನ ರವಾನಿಸುವ ನಿಟ್ಟಿನಲ್ಲಿ ಈ ಸಮಾವೇಶ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಸಮಾವೇಶ ಮಾಡ್ತೀವಿ ಅಂತ ಹೋದ್ರು, ಅದೇ ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಚೆಕ್ ಮೇಟ್ ಇಟ್ಟಿದ್ರು. ಸೊ ಈ ಸಲದ ಈ ಸಮಾವೇಶ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಏನ್ ಹೇಳ್ತೀರಿ ನಟರಾಜ್ ಗೌಡ? ಇಲ್ಲ, ಅದು ನಿಜಾನ. ಈಗ ಯಾರೇ ಸಮಾವೇಶ ಮಾಡಿದ್ರು ಕೂಡ ಪಕ್ಷದ ಒಳಿತಿಗಾಗಿ ಸಂಘ ಬಲ ಹೌದು, ಸರ್ಕಾರದ ಇಲ್ಲ ಒಂದ್ ನಿಮಿಷ. ಏನಂದ್ರೆ ಒಂದು ಈಗ ಪಕ್ಷದಲ್ಲಿ ಒಂದು SC ಮೋರ್ಚಾ, ST ಮೋರ್ಚಾ, ಹಿಂದುಳಿದ ವರ್ಗಗಳ ಮೋರ್ಚಾ, ಘಟಕ, ವಿಭಾಗ ಯಾಕೆ ಇರತಕ್ಕಂಥದ್ದು? ಅವ್ರನ್ನೆಲ್ಲ ಪಕ್ಷದ ಒಳಗೆ ತಂದು ಅವರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು, ಅವ್ರಿಗೆ ಅವಕಾಶಗಳನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವರೇನೋ ಸರ್ಕಾರದಲ್ಲಿ ಮಂತ್ರಿಗಳೆಲ್ಲ ಒಟ್ಟಾಗಿ ಸೇರ್ತಾರೆ, ಏನೋ ಚರ್ಚೆ ಮಾಡ್ತಾರೆ, ಸಮುದಾಯದ ಒಳಿತಿಗಾಗಿ ಏನು ಕೆಲಸ ಮಾಡ್ಬೋದು, ಯಾವ ಯೋಜನೆಗಳು ತರ್ಬೋದು, ಸರ್ಕಾರದಲ್ಲಿ ಯಾವ ಮನವಿ ಮಾಡ್ಬೋದು, ಚರ್ಚೆ ಮಾಡೋಳಿಗೆ ಏನು ತಪ್ಪಿಲ್ಲ. ಅವರೊಳಗೆ ಯಾರು ಅಸಂಬದ್ಧ ಅಂತಾಗಲಿ ಅಸಮಂಜಸ ಆಗಲಿ ಆ ಥರ ಪ್ರತಿಕ್ರಿಯೆ ಕೊಡುವಂಥದ್ದಾಗಲಿ ಅದ್ರ ಭಾವಿಸುವಂಥದ್ದಾಗಲಿ ಅಗತ್ಯ ಇಲ್ಲ. ಆಮೇಲೆ ಇವತ್ತು ಏನು ದಲಿತ ಮುಖ್ಯಮಂತ್ರಿ ಅಂತ ಈಗ ಆಲ್ರೆಡಿ ಇವರು ಚರ್ಚೆ ಮಾಡಿದ್ದು, ಮಾನ್ಯ ಪರಮೇಶ್ವರ್ ಅವರು ಒಂದು ಶೋಷಿತ ವರ್ಗಕ್ಕೆ ಒಂದು ಅವಕಾಶಕ್ಕೆ ನಾನು ಖುಷಿ ಪಡ್ತೀನಿ, ಮುನಿಯಪ್ಪ ಖುಷಿ ಪಡ್ತೀನಿ. ಅವೆಲ್ಲ ಒಂದು ಅವಕಾಶಗಳು ಸಿಗ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ದೇಶದಲ್ಲಿ ಮುಂಚೆಯಿಂದನೂ ನಾವು 1947ಇಂದನೂ ಕೂಡ ಅವಕಾಶಗಳು ಎಲ್ಲರಿಗೂ ಕೊಟ್ಕೊಂಡು ಬಂದಿದೆ. ಹಂಗಾಗಿ ಅವಕಾಶಗಳು ಸಿಗ್ತವೆ. ಈಗ ಮಾನ್ಯ ಮುನಿಯಪ್ಪ ಅವರು 7 ಬಾರಿ MP ಆದಂಥವ್ರು, ಕೇಂದ್ರ ಸಚಿವರಾದಂಥವ್ರು, ರಾಜ್ಯದಲ್ಲಿ ಕೂಡ ಇವಾಗ ಸಚಿವರಾಗಿದ್ದಾರೆ. ಆದರೆ ಯಾರಿಗೆ ಏನಾಗುತ್ತೆ ಯಾರು ಅನ್ನೋದನ್ನು ಕೂಡ ಇಲ್ಲಿ ನಾವು ಬಹಿರಂಗವಾಗಿ ಚರ್ಚೆ ಅಸಾಧ್ಯ, ಮತ್ತು ಅದು ಸುಮ್ಮನೆ ಊಹಾಪೋಹ ಆಗುತ್ತೆ. ಏನಿದ್ರು ಕೂಡ ಇದು ನವೆಂಬರ್ 20ನೇ ತಾರೀಕು ನಂತರ ಏನಾಗುತ್ತೆ, ಈ ಮಿನಿಸ್ಟ್ರಿ ಪೋರ್ಟ್ಫೋಲಿಯೋಗಳು ಚೇಂಜ್ ಆಗುತ್ತೆ ಬಿಟ್ಟರೆ ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನೋದು ಸದ್ಯಕ್ಕಂತೂ ಇಲ್ಲ. ಏನೋ ಬಜೆಟ್ ಆದಮೇಲೆ ಏನಾದರೂ ಹೈಕಮಾಂಡ್ ಏನೋ ತೀರ್ಮಾನ ಮಾಡಿದ್ರೆ ಅವಾಗ ನಾವು ನೋಡ್ಬೋದೇ ಹೊರತು ಅಲ್ಲಿವರೆಗೂ ಸುಮ್ಮನೆ ಚರ್ಚೆ ಅಷ್ಟೇ ಇದೆ. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು 5 ವರ್ಷಕ್ಕೆ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಖಂಡಿತ ಅವರು 5 ವರ್ಷ ಇರಲ್ಲ ಅಂತ ಹೇಳಿ ವಕ್ತಾರ
ಮಾತಲ್ಲೂ ಗೊತ್ತಾಗ್ತಿದೆ. ನಾವು ತೀರ್ಮಾನ ಮಾಡಕ್ಕಾಗಲ್ಲ, ಅವೆಲ್ಲ ಹೈಕಮಾಂಡ್ ತೀರ್ಮಾನ ಅವೆಲ್ಲ ನಾವು ನೀವು ಕಂಪ್ಲೀಟ್ ಆಡಳಿತ ಯಂತ್ರ ಕುಸಿದಿದೆ. ಕಾಲ ಕಾಲಕ್ಕೆ ತಕ್ಕಂತೆ ಇವರ ವೈಫಲ್ಯವನ್ನು ಮರೆಮಾಚಲು ದಿನಕ್ಕೊಂದು ವಿಷಯಗಳನ್ನು ತರ್ತಿದ್ದಾರೆ. ಬದಲಾವಣೆ ಆಗುತ್ತೆ, ಇನ್ನೊಂದು ವಾರದಲ್ಲಿ 6 ವರ್ಷ ಬದಲಾವಣೆ ಆಗುತ್ತೆ. ವಿಜೇಂದ್ರ ಅವ್ರು ಕಿತ್ತಾಕ್ತಾರೆ ಇನ್ನೊಂದು ವಾರದಲ್ಲಿ ವಿಜೇಂದ್ರ ಅವ್ರನ್ನ ತೆಗೆದ ಬದಲಾವಣೆ ಮಾಡ್ತಾರೆ. ಯಾಕಂದ್ರೆ ನೋಡಿ ಅವ್ರನ್ನ ಕಿತ್ತಾಕಿ ಸಿ ಟಿ ರವಿ ಮಾಡ್ತಾರೆ ಅಂತ ಮಾಹಿತಿ ಇದೆ. ಆಮೇಲೆ ಆರ್ ಅಶೋಕ್ ತೆಗೆದ್ಬಿಟ್ಟು ಸುನಿಲ್ ಕುಮಾರ್ ಅವ್ರನ್ನ ಮಾಡ್ತಾರೆ ಅಂತ ಮಾಹಿತಿ ಇದೆ. ಇನ್ನೊಂದು ವಾರದಲ್ಲಿ ಇಬ್ರು ಕೂಡ ಈಗ ಯಾಕೆ ಕೆಲಸ ಮಾಡ್ಬೇಕು ನಮ್ಗೆ ಕಿತ್ತಾಕ್ತಾರೆ ಅಂತ ಹೇಳ್ಬಿಟ್ಟು ಇಬ್ರು ಯಾರು ಕೆಲಸ ಮಾಡ್ತಾರೆ. ವಿಜೇಂದ್ರ ನೋಡಿ ಕಣ್ಣ ನೋಡಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಂಘಟನೆ ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿ ಬಂದು ಕೂಡ ಬಿಜೆಪಿಯ ಒಬ್ಬ ಶಾಸಕ ಆಚೆಗೆ ಬರಲ್ಲ, ಬಿಜೆಪಿ ಒಬ್ಬ ಶಾಸಕ ಆಚೆಗೆ ಬರಲ್ಲ ನೆರೆ ಹಾವಳಿ ಬಂದ್ರು ಕೂಡ. ಅಲ್ಲ, ಐ ಡೂ ಅಗ್ರಿ ವಿತ್ ಕಾಂತಿ ಶೆಟ್ಟಿ ಅವರ ಪಾಯಿಂಟ್. ಯಾಕೆ ಅಂತ ನಗೋ ವಿಚಾರ ತಮಾಷೆ ಹೇಳ್ತಾ ಇಲ್ಲ ನಾನು. ಕಲಬುರಗಿಯಲ್ಲಿ ನಾನು ಮೊನ್ನೆ ವಿಸಿಟ್ ನಾನು ತಮಾಷೆ ಹೇಳ್ತಾ ಇಲ್ಲ. ಬಯಲು ಸೀಮೆಗೆ ಕತ್ಲೆ ಇದೆ, ಚೊಂಬು ತಗೊಂಡು ಹೋಗ್ತಾರೆ, ಟಾಯ್ಲೆಟ್ ಕರೆಕ್ಟ್ ಆಗಿ ಕಟ್ಟಿಲ್ಲ ಅವರು, ಅಂತ ಪರಿಸ್ಥಿತಿ. ಸ್ವಚ್ಛ ಭಾರತ ಅಭಿಯಾನ ಕೆಲಸ ಮಾಡಕ್ಕೆ ಎಲ್ಲರಿ ಸಮಯ ಇದೆ, ಎಲ್ಲರಿ ಸಮಯ ಇದೆ ಅವರಿಗೆ. ಅಭಿಯಾನಕ್ಕೆ ಸಾಥ್ ಕೊಡಕ್ಕೆ ಸಮಯ ಎಲ್ಲಿದೆ? ಅಲ್ಲರಿ ಏನ್ ಮಾಡ್ತಿದ್ದೀರಿ ಎಲ್ಲಿದೆ ಅಲ್ಲಿ? ಓಕೆ, ಐಟಿ ಮಿನಿಸ್ಟರ್ಗೆ ಮೋದಿ ಅವಮಾನ ಆಗುತ್ತೆ ನಿಮ್ಮ ಮಾತಿಂದ. ಮೋದಿ ಕೊಟ್ಟಿರುವಂತಹ ಏನೇನು ಸವಲತ್ತಿದೆ ಅದನ್ನ ತಗೊಳ್ಳಕ್ಕೆ ಕೈ ಜೋಡಿಸಿ ದಲಿತ ಸಿಎಂ ಕೂಗು ಇದು ಮೊದಲನೇ ಸಲ ಅಲ್ಲ ಬರ್ತಾ ಇರೋದು, ಹಲವಾರು ಸಲ ಬಂದಿದೆ. ಯಾವಾಗೆಲ್ಲ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಚಾರ ಮುನ್ನೆಲೆಗೆ ಬರುತ್ತೋ ಆವಾಗೆಲ್ಲವೂ ಕೂಡ ದಲಿತ ಸಿಎಂ ಅನ್ನುವಂಥ ವಿಚಾರನೂ ಮುನ್ನೆಲೆಗೆ ಬಂದಿದೆ. ಎಲ್ಲೋ ಒಂದ್ ಕಡೆ ಇದು ಡಿ ಕೆ ಶಿವಕುಮಾರ್ ಅವರನ್ನ ಮಾನಸಿಕವಾಗಿ ಕುಗ್ಸೋದಕ್ಕೋ ಅಥವಾ ಅವ್ರಿಗೆ ಫ್ರಸ್ಟ್ರೇಟ್ ಮಾಡೋದಕ್ಕೋ ಅಥವಾ ನೀವು ಈ ದಾಳ ಬಿಟ್ರೆ ನಾವು ಈ ದಾಳ ಬಿಡ್ತೀವಿ ಅಂತ ಎಚ್ಚರಿಕೆನ ಹೈಕಮಾಂಡ್ಗೂ ಒಂದು ಸಂದೇಶ ರವಾನಿಸೋದಕ್ಕೆ ಲಾಸ್ಟ್ ಟೈಮ್ ಹಾಸನದಲ್ಲಿ ಒಂದು ಸಮಾವೇಶ ಮಾಡ್ತೀವಿ ಅಂತ ಹೋದಾಗ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ಮುಖಾಂತರ ಒಂದು ಚೆಕ್ ಮೇಟ್ ಹಿಡಿಸಿದ್ರು, ಅದಾಗ್ಲಿಲ್ಲ. ಸೊ ಏನ್ ಹೇಳ್ತೀರಿ ಸರ್ ಈ ವಿಚಾರವಾಗಿ? ನೀನು ಇವತ್ತು ಮುನಿಯಪ್ಪ ಅವರ ಹೆಸರು ಏನ್ ಬಂದಿದೆ ನಾನು ಅದನ್ನ ಕೀನಾಗಿ ಅಬ್ಸರ್ವ್ ಮಾಡಿದ್ದೀನಿ. ನಾನು ಅದನ್ನ ಗಂಭೀರವಾಗಿ ಪರಿಗಣಿಸಲ್ಲ. ಯಾಕೆ ಅಂತಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೀವು ಇಡೀ ಬೈಟ್ನ ನೋಡಿದ್ರೆ ಅಲ್ಲಿ ಅವರಾಗೆ ಅದನ್ನ ಹೇಳಿದ್ದಲ್ಲ. ಕೇಳ್ತಾರೆ, ಅವ್ರ ಜರ್ನಲಿಸ್ಟ್ ಕೇಳ್ತಾರೆ, ಕೇಳಿದ್ರೆ ಅಲ್ಲಿರೋ ಒಂದ್ 4 ಜನ ಜೈಕಾರ ಕೂಗ್ತಾರೆ. ಜೈಕಾರ ಕೂಗಿದ್ದಕ್ಕೆ ಅವರು 4 ಜನ ಡೆಮೋಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ ಎಂತೆಂತ ಸಮಾವೇಶಗಳು ನಡೆದಿವೆ, ಏನೆಲ್ಲ ನಡೆದಿವೆ ಮುಖ್ಯಮಂತ್ರಿ ಹುದ್ದೆನಲ್ಲಿ 4 ಜನ ಜೈಕಾರ ಕೇಳಿದ್ರು. ಇವ್ರೇನ್ ಪರಮೇಶ್ವರ್ ಏನ್ ಮಾಡಿದ್ರು, ಏನೋ ಅವ್ರ ಸೀನಿಯರ್ ಅನ್ನೋ ಕಾರಣಕ್ಕೆ 4 ಶಬ್ದ ಉದಾರತೆಯಿಂದ ಮಾತಾಡಿದ್ರು. ಆ 4 ಶಬ್ದ ಉದಾರತೆಯಿಂದ ಮಾತಾಡ್ತಿದ್ದಂಗೆನೆ ಮುಖ್ಯಮಂತ್ರಿ ಹುದ್ದೆನಲ್ಲಿ ಮುನಿಯಪ್ಪನವರು ರೇಸಿಗೆ ಬಂದ್ಬಿಟ್ರು ಅಂತಂದ್ರೆ ಮುನಿಯಪ್ಪ ಸಿಎಂ ಅವರ ಮಗಳು ಈಗ ಅವ್ರು ಕೇಳ್ತಿರೋದೇನೋ ಅವರು ರಿಷಫಲ್ ಅಲ್ಲಿ ಅವ್ರು ಬಿಟ್ಟು ಮಿನಿಸ್ಟರ್ ಪೋಸ್ಟ್ ಸಿಗುತ್ತೆ. ಮಾಡ್ಲಿ ಬಿಡಿ, ಮುನಿಯಪ್ಪ ಸಿಎಂ ಅವರ ಮಗಳು DCM ಆಗಿ ಇಟ್ಕೊಂಡ್ ಮಾಡಕ್ಕಾಗತ್ತಾ? ಇಲ್ಲ. ಹೀಗಾಗಿ ನನ್ನ ತಿಳುವಳಿಕೆಯ ಪ್ರಕಾರ ಕೌಂಟಿಂಗ್ ಆದ ಬಳಿಕ ಮರುದಿನವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಿದ್ದಾರೆ. ಅಲ್ಲಿ ಕಪಿಲ್ ಸೈಬಾಲ್ ಅವರ ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಅವರನ್ನ ಮುಖ್ಯ ಅತಿಥಿಯಾಗಿ ಕರೆಯಲಾಗಿದೆ. ಅಲ್ಲಿ ಹೋಗ್ತಾ ಇದ್ದಾರೆ ಆಸ್ ಅಂಡ್ ಟುಡೇ. ಇನ್ನು ತುಂಬಾ ದೂರ ಇದೆ, ಅದು ಪ್ರೋಗ್ರಾಮ್ ಚೇಂಜ್ ಆದ್ರೂ ಆಗ್ಬೋದು, ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಅವರು ಸರಿಸುಮಾರು 4-5 ದಿನ ಅಲ್ಲಿ ಇರುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ದೀರ್ಘವಾದ ಕಾರ್ಯಕ್ರಮ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಗೆ ಅನುಮತಿಯನ್ನ ಕೇಳ್ತಿದ್ದಾರೆ, ಮತ್ತಿತರ ಪೊಲಿಟಿಕಲ್ ಡಿಸ್ಕಷನ್ಗೂ ಅನುಮತಿಯನ್ನ ಆ ಟೈಮಲ್ಲಿ ಕೇಳ್ತಿದ್ದಾರೆ. ಹೀಗಾಗಿ ಆ ಮುಖ್ಯಮಂತ್ರಿಗಳ ಆ ಸಂದರ್ಭದ ಭೇಟಿ ನಿರ್ಣಾಯಕ ಆಗುತ್ತೆ. ಅವರು ಚರ್ಚೆ, ಅವರ ಬೆಂಬಲಿಗರ ಚರ್ಚೆ, ರೀಶಫಲ್ ಆಗುತ್ತಾ ಇಲ್ವೋ ಅಥವಾ ಚೇಂಜ್ ಆಫ್ ಲೀಡರ್ಶಿಪ್ ಆಗುತ್ತಾ, ಮುಖ್ಯವಾಗಿ ಸೋನಿಯಾ ಗಾಂಧಿ ಅವರು ಕೈಗೊಳ್ಳುವ ತೀರ್ಮಾನವೇ ಅಂತಿಮ ಆಗುತ್ತೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರಾಗ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಲಿ ಅವರಿಬ್ಬರಿಗಿಂತ ಹೆಚ್ಚಾಗಿ ಸೋನಿಯಾ ಗಾಂಧಿ ಅವರ ತೀರ್ಮಾನವೇ ಅಂತಿಮ ಆಗೋದ್ರಿಂದ ಮುಖ್ಯಮಂತ್ರಿಗಳ ಆ ಭೇಟಿಯ ಅವಧಿ ಕ್ಲೈಮ್ಯಾಕ್ಸ್ ಅಂತ ಆವಾಗ್ಲೇ ನಾವು ಓಪನಿಂಗ್ ಚರ್ಚೆನಲ್ಲಿ ಹೇಳಿದ್ವಲ್ಲ, ಕ್ಲೈಮ್ಯಾಕ್ಸ್ ಬರುತ್ತೆ. ಆಲ್ ರೈಟ್ ಸರ್, ಓಕೆ. ನಿಮ್ಮ ನವೆಂಬರ್ ಕ್ರಾಂತಿಯಿಂದ ಕಂಪ್ಲೀಟ್ ಲಾಸ್ಟ್ ರಿಯಾಕ್ಷನ್ ಬೇಗ ಚುಟುಕಾಗಿ ನೋಡ್ರಿ. ಈಗ ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನೋದು ಊಹಾಪೋಹ ಇದೆ, ಸದ್ಯ ಇಲ್ಲಿವರೆಗೂ ಊಹಾಪೋಹನೇ ಇದೆ, ಆ ಚರ್ಚೆ ಆಗ್ತಾ ಇದೆ. ಆದರೆ ಕ್ಯಾಬಿನೆಟ್ ರಿಷಫಲ್ ಆಗುವಂಥದ್ದು ನಿಶ್ಚಿತವಾಗಿದೆ. 2 ವರ್ಷ ಸ್ವಾಭಾವಿಕವಾಗಿ ಅದು ರಿಷಫಲ್ ಆಗುತ್ತೆ. ನವೆಂಬರ್ 20 ನಂತರ ಯಾವಾಗ ಬೇಕಾದರೂ ಅದು ಆಗಬಹುದು. ಆದರೆ
ಅದಕ್ಕೆ ನಮ್ಮ ನಾಯಕರುಗಳಾಗಲಿ ಬೇರೆ ಯಾರಾದ್ರಾಗಲಿ ಆ ಹೇಳಿಕೆಯಿಂದನೇ ಅದನ್ನು ಮಾತಾಡ್ತಾ ಇದ್ದೀವಿ, ಮುಂದುವರಿಸ್ತಾ ಇದ್ದೀವಿ ಅನ್ನೋದು ಅದು ಊಹಾಪೋಹ. BJP ನಾಯಕರು ಯಾವಾಗಲೂ ಅದನ್ನು ಹೇಳ್ತಾನೆ ಇದ್ದಾರೆ. ಆರ್ ಅಶೋಕ್ ಅವರಂತೂ ಕೂಡ ಎಲ್ಲಾ ಸಮಯದಲ್ಲೂ ಇದು ಗುದ್ಲಿ ಪೂಜೆ ಆಗೋಯ್ತು, ಸರ್ಕಾರ ಬೀಳಲಿಕ್ಕೆ, ಇಲ್ಲಿ ಬಿದ್ದೋಗ್ತದೆ, ನವೆಂಬರ್ ಕ್ರಾಂತಿ ಅಂತ. ಅಭಿವೃದ್ಧಿ ಬಗ್ಗೆ ಯಾವತ್ತು ಚರ್ಚೆನೇ ಮಾಡಿಲ್ಲ. ನಾವು ಅಭಿವೃದ್ಧಿ ಮಾಡಿದ್ದೀವಿ, ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. BJPಗರು ಬರಲಿ, ವಿರೋಧ ಪಕ್ಷದ ನಾಯಕರು ಬರಲಿ, BJP ರಾಜ್ಯಾಧ್ಯಕ್ಷರು ಬರಲಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ. ಮುಖ್ಯಮಂತ್ರಿ ಯಾರೇ ಬದಲಾವಣೆ ಆದರೂ ನಮ್ಮದು ಸುಸ್ಥಿರ 5 ವರ್ಷಗಳ ಸರ್ಕಾರ. ಮುಂದಕ್ಕೆ 2028ಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, 33ಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಇನ್ನು 15 ವರ್ಷಗಳ ಕಾಲ BJP ಕರ್ನಾಟಕದಲ್ಲಿ ಅರಳಲ್ಲ. ಕಾಣ್ಬೇಡಿ. ಈ 2.5 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕರ್ನಾಟಕ ಕಾಣಲಿಲ್ಲ. ನಿಮ್ಮ ನವೆಂಬರ್ ಕ್ರಾಂತಿಯಿಂದಾಗಿ ಇನ್ನಷ್ಟು ದುರ್ಬಲ ಆಗ್ಬೋದೇ ವಿನಃ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲ ನಾಯಕರುಗಳು ನೀವು ಡೆಲ್ಲಿಯಲ್ಲಿ ಟಿಕಾಣಿ ಹೂಡಿದ್ರೆ ಇಲ್ಲಿ ಪರಿಸ್ಥಿತಿ ಇನ್ನಷ್ಟು ಯಾವ ತರ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಕಂಪ್ಲೀಟ್ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ. ತಾವು ಮಾಡುವಂತಹ ಈ ಆಡಳಿತದ ವೈಫಲ್ಯವನ್ನು ಮರೆಮಾಚಲು ದಿನಕ್ಕೊಂದು ಕಾಲಕ್ಕೆ ವಿಷಯಾಂತರ ಮಾಡ್ತಾನೆ ಇರ್ತೀರಾ, ದಿನಕ್ಕೊಂದು ವಿಷಯಗಳನ್ನು ತರ್ತಾನೆ ಇರ್ತೀರಾ. ಅಭಿವೃದ್ಧಿ ಬಗ್ಗೆ ಖಂಡಿತವಾಗ್ಲೂ ನಾವು ಏನು ಕಿಂಚಿತ್ತು ಯೋಚನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಒಟ್ಟಾರೆ ನೋಡೋಣ, ಈ ಬದಲಾವಣೆಯ ಪರ್ವ, ಬದಲಾವಣೆಯ ಕ್ರಾಂತಿ ಕಾಂಗ್ರೆಸ್ನಲ್ಲಿ ಏನೆಲ್ಲ ಮಹತ್ವದ ಚೇಂಜಸ್ಗಳನ್ನ ತರುತ್ತೆ, ರಾಜ್ಯ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ, ಬಿಹಾರ ಚುನಾವಣೆ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಾಯ್ತಾ ಇದೆ. ಮುಂದಿನ ಬದಲಾವಣೆಯತ್ತ ಕಾದ್ ನೋಡ್ಬೇಕಾಗುತ್ತೆ. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.